ಮದುವೆ ಹಿಂದಿನ ದಿನ ಹುಡುಗ ಹುಡುಗಿ ಈ ತಪ್ಪುಗಳು ಮಾಡಲೇಬಾರದಂತೆ. ಮದುವೆಯ ಹಿಂದಿನ ದಿನ ಪ್ರತಿ ಗಂಡು ಹೆಣ್ಣಿನ ಮನಸ್ಸಿನಲ್ಲಿ ಎಲ್ಲ ರೀತಿಯ ಮಿಶ್ರ ಭಾವನೆಯನ್ನು ಹೊಂದಿರುತ್ತಾರೆ. ತಮ್ಮ ಬ್ಯಾಚುಲರ್ ಲೈಫ್ ಕೊನೆಯ ಕ್ಷಣವನ್ನು ಎಂಜಾಯ್ ಮಾಡುವ ಮೂಡಲಿರುತ್ತಾರೆ. ಮದುವೆ ಎನ್ನುವುದು ಬರೀ ಹುಡುಗ ಹುಡುಗಿಯ ನಡುವಿನ ಬಂಧವಲ್ಲ, ಎರಡು ಕುಟುಂಬದ ನಡುವಿನ ಬಂಧವಾಗಿದೆ. ಪ್ರತಿ ಗಂಡು ಹಾಗೂ ಹೆಣ್ಣಿಗೆ ತಮ್ಮ ಮದುವೆಯ ಬಗ್ಗೆ ನೂರಾರು ಕನಸು ಕಂಡಿರುತ್ತಾರೆ. ಅವರದೇ ಕಲ್ಪನೆಯನ್ನು ಹೊಂದಿರುತ್ತಾರೆ. ಅದೆಲ್ಲವೂ ಸಹಜ. ಆದರೆ ಯಾವುದೇ ವಿಷಯವಾಗಲಿ ಕೈ ಮೀರಿ ಹೋಗದಂತೆ ನೋಡಿಕೊಳ್ಳುವುದು ಗಂಡು ಹೆಣ್ಣಿನ ಕರ್ತವ್ಯವಾಗಿರುತ್ತದೆ. ಮಾಡಬಾರದ ತಪ್ಪುಗಳನ್ನು ಇದು ಮೋಸ್ಟ್ಲಿ ನೆನಪಿಟ್ಟುಕೊಳ್ಳಿ. ಮದುವೆಯ ಮುಂದಿನ ದಿನ ಮಾಡುವ ಕೆಲವೊಂದು ಕೆಲಸಗಳಿಂದ ಮದುವೆಯ ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಇದು ಕೆಲವೊಮ್ಮೆ ವಿಪರೀತವಾಗಿ ಮದುವೆಯ ಮುರಿದು ಹೋಗುವ ಸಾಧ್ಯತೆ ಇರುತ್ತದೆ. ನಾವಿಂದು ಮದುವೆಯ ಹಿಂದಿನ ದಿನ ಗಂಡು ಹೆಣ್ಣುಗಳ ಮಾಡಲೇಬಾರದ ಕೆಲವು ವಿಷಯಗಳ ಬಗ್ಗೆ ತಿಳಿಸಿದ್ದೇವೆ. ಮದುವೆಯ ಒಂದು ದಿನ ಮೊದಲು ಮನೆಯಲ್ಲಿ ಗಲಾಟೆ ಆಗುವುದರಲ್ಲಿ ಸಂಶಯವಿಲ್ಲ. ಮದುವೆಯ ಹಿಂದಿನ ವಧು ಮತ್ತು ವರ ಇಬ್ಬರು ತಮ್ಮ ಸ್ನೇಹಿತರು ಮತ್ತು ಸೋದರ ಸಂಬಂಧಿಗಳೊಂದಿಗೆ ತಡರಾತ್ರಿಯವರೆಗೂ ಪಾರ್ಟಿ ಮಾಡುತ್ತಾ ಉಲ್ಲಾಸದಲ್ಲಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಆಲ್ಕೋಹಾಲ್ ಸೇವನೆ ತುಂಬಾ ಸಾಮಾನ್ಯವಾಗಿರುತ್ತದೆ. ಆದರೆ ಮದುವೆಯ ಹಿಂದಿನ ಮದ್ಯಪಾನ ಮಾಡುವುದು ನಿಮ್ಮನ್ನು ಬಹಳಷ್ಟು ತೊಂದರೆಗೆ ಸಿಲುಕಿಸಬಹುದು. ಈ ಸಮಯದಲ್ಲಿ ನೀವು ಮನೆಯ ಎಲ್ಲ ಅತಿಥಿಗಳ ಕೇಂದ್ರ ಬಿಂದುವಾಗಿರುತ್ತೀರಿ. ಇಂತಹ ಪರಿಸ್ಥಿತಿಯಲ್ಲಿ ಸಣ್ಣ ತಪ್ಪು ಮಾಡಿದರೂ ಎಲ್ಲರ ಕಣ್ಣಿಗೆ ಬೀಳುತ್ತದೆ. ಮಾಜಿ ಪ್ರೇಮಿಗೆ ಕರೆ ಮಾಡುವುದು. ಕೆಲವರಿಗೆ ಮದುವೆಯ ಮುಂಚಿನ ದಿನ ತಮ್ಮ ಮಾಜಿ ಪ್ರೇಮಿಯ ಬಗ್ಗೆ ಹೆಚ್ಚು ಕಾಡುತ್ತದೆ. ಹಾಗಂದ ಮಾತ್ರಕ್ಕೆ ಮಾಜಿ ಪ್ರೇಮಿಗೆ ಕರೆ ಮಾಡುವುದು ಸರಿಯಲ್ಲ. ಮದುವೆಯ ಹಿಂದಿನ ರಾತ್ರಿ ಅವನಿಗೆ ಅಥವಾ ಅವಳಿಗೆ ಕರೆ ಮಾಡುವುದು ತಪ್ಪು ಮಾತ್ರವಲ್ಲದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಮೇಲೆ ಪರಿಣಾಮ ಬೀರಬಹುದು. ಏಕೆಂದರೆ ಮದುವೆಯ ಹಿಂದಿನ ರಾತ್ರಿ ನೀವು ಬಹಳಷ್ಟು ಮಿಶ್ರ ಭಾವನೆಗಳನ್ನು ಅನುಭವಿಸುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಮಾತುಗಳಲ್ಲಿ ನೀವು ಏನೇನಾದರೂ ಹೇಳುವುದು ಸಂಭವಿಸಿದರೆ ನಂತರ ನೀವು ಬಾಳಲೇಬೇಕಾಗುತ್ತದೆ. ಬಜೆಟ್ ಬಗ್ಗೆ ಗಂಡನೊಂದಿಗೆ ಮಾತನಾಡುವುದು. ಪ್ರತಿಯೊಬ್ಬ ತಂದೆಯು ತನ್ನ ಮಗಳ ಮದುವೆಯನ್ನು ಪರಿಪೂರ್ಣವಾಗಿಸಲು ತನ್ನ ಜೇಬಿಗಿಂತ ಹೆಚ್ಚಿನ ಧನವನ್ನು ಖರ್ಚು ಮಾಡಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಕೆಲವೊಮ್ಮೆ ಅವನು ಸಾಲವನ್ನು ಮಾಡಬೇಕಾಗುತ್ತದೆ. ಈ ಸಮಯದಲ್ಲಿ ಮಗಳು ತನ್ನ ತಂದೆ ಏನು ಅನುಭವಿಸುತ್ತಿದ್ದಾರೆಂದು ಅರ್ಥ ಮಾಡಿಕೊಳ್ಳುತ್ತಾಳೆ. ಆದರೆ ಅವಳು ತನ್ನ ಭವಿಷ್ಯದ ಪತಿಗೆ ಅದರ ಬಗ್ಗೆ ಎಂದೂ ಮಾತನಾಡಬಾರದು. ಈ ಸಂಭಾಷಣೆಯ ಸಮಯದಲ್ಲಿ ನಿಮ್ಮ ಕೆಲವು ಮಾತುಗಳಿಂದಾಗಿ ನಿಮ್ಮ ಭಾವಿ ಪತಿಗೆ ನಿಮ್ಮ ಬಗ್ಗೆ ಕೆಟ್ಟ ಭಾವನೆ ಮೂಡಬಹುದು. ಇದರಿಂದಾಗಿ ಮದುವೆಯ ದಿನದಂದು ಅವನ ಮನಸ್ಥಿತಿ ಹಾಳಾಗಬಹುದು. ದೂರು ನೀಡುವುದನ್ನು ತಪ್ಪಿಸಿ. ಮದುವೆಯ ಸಮಯದಲ್ಲಿ ನಾವು ಅನೇಕರನ್ನ ಭೇಟಿಯಾಗುತ್ತೇವೆ. ಅವರಲ್ಲಿ ಕೆಲವರು ಒಳ್ಳೆಯರಾಗಿರುತ್ತಾರೆ, ಇನ್ನೂ ಕೆಲವರು ಕೆಟ್ಟವರಾಗಿರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಸಿಕ್ಕಿದವರಲ್ಲಿ ದೂರು ನೀಡುವುದು ನಿಲ್ಲಿಸಿ. ಏಕೆಂದರೆ ಈ ಒಂದು ಕಾರಣದಿಂದ ನೀವು ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಸದಸ್ಯ ಮನಸ್ಥಿತಿಯು ಹಾಳಾಗಬಹುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಮದುವೆ ಮುಂದೆ ಏನೇನು ಮಾಡಬೇಕು, ಏನೇನು ಇಲ್ಲ, ಇದರಲ್ಲಿ ಅರ್ಥ ಮಾಡಿಕೊಂಡಿದ್ದೀರಾ? ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.